ಮಗುವಾಗೆ ಬಂದೆ ನಮ್ಮ ಅಮ್ಮ ನಿನ್ನ ಮಡಿಲ ಮಗುವಾಗೆ ಬಂದೆ ನಮ್ಮ ಕರುವಮ್ಮ. ಹೀಗೆ ಈ ಮಾದೇಶ ಸಿನಿಮಾದ ಹತ್ಯಾಕಾಂಡ ಮತ್ತೊಂದು ಮಗದೊಂದು ಅದು ಇದು ಇದೆಲ್ಲವನ್ನು ಮುಗಿಸ್ಕೊಂಡಂತಹ ರವಿ ಶ್ರೀವತ್ಸ ಆ ಸಿನಿಮಾಗೆ ಎಳ್ಳು ನೀರನ್ನು ಬಿಟ್ಟು ಆ ದಿನಗಳಲ್ಲೇ ಸಮಾಧಿಯನ್ನು ಕಟ್ಬಿಟ್ಟಿದ್ದ. ಆದರೆ ಎಲ್ಲೋ ಈ ಯೂಟ್ಯೂಬ್ ಅನ್ನೋ ಈ ಒಂದು ಮಾಧ್ಯಮದಲ್ಲಿ ನನ್ನ ಕತೆ, ನನ್ನ ವ್ಯಥೆ, ನನ್ನ ನೋವು, ನನ್ನ ನಲಿವು, ನನ್ನ ಅಳು, ನನ್ನ ಸಂಕಟ, ನನ್ನ ದುಃಖ ಇದೆಲ್ಲ ಹೇಳ್ಕೊಳ್ಳಿಕ್ಕೆ ಅಂತ ಕೂತಾಗ ಹೇಳೋಣ, ಅರ್ಥ ಆಗಲಿ ಯಾರು ದೇವರು, ಯಾರು ದಾನವ, ಯಾರು ಮಾನವ, ಯಾರೆಲ್ಲ ಏನೆಲ್ಲ ಮಾಡ್ತಾರೆ. ನಾನು ಮಾಡಿರೋದು ಬರೀ 7 ಸಿನಿಮಾ ಅಷ್ಟೇಪ್ಪ. ಒಂದು 63 ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದೀನಿ. ನನಗೆ ಈ ಕನ್ನಡ ಎಲ್ಲವನ್ನೂ ಕೊಟ್ಟಿದೆ. ನನಗೆ ಈ ಕರ್ನಾಟಕ ಪ್ರತಿಯೊಂದನ್ನು ಕೊಟ್ಟಿದೆ. ನನಗೆ ಈ ಕನ್ನಡಿಗರು ತಂದೆ ತಾಯಿ ಬಂಧು ಬಳಗ ಎಲ್ಲರಿಗಿಂತ ಹೆಚ್ಚಾಗಿ ಅದು ಅಲ್ಲದೆ ಏನು ಅಂದರೆ ಈ 10,000 ಜನ ಕಳೆದ ಒಂದು 4-5 ತಿಂಗಳಿಂದ ನನ್ನ ಹಿಂದೆ ನಿಂತು 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 ನಾನು ಅಂಬೆಗಾಲು ಇಡ್ತಾ ಇದ್ದರೆ ಎದ್ದು ಓಡಯ್ಯ ನಾವಿದ್ದೀವಿ ಅಂತ ಓಡಿಸ್ತಾ ಬರ್ತಾ ಇದ್ದಾರೆ. ಇದಿಷ್ಟೇ ನಾನು ಪಡ್ಕೊಂಡಂತಹ, ನಾನು ಮಾಡಿಕೊಂಡಂತಹ, ನಾನು ಕಟ್ಕೊಂಡಂತಹ ಗೂಡು, ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ಮತ್ತೊಂದು ಮಗದೊಂದು. ಇದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ, ಏನಿಲ್ಲ. ನಾನು ಮಾಡಿದಂತಹ ಎಲ್ಲ ವಿಷಯಗಳನ್ನು ಪತ್ರಿಕೆಗಳಲ್ಲಿ ಏನು ಬರೆದಿದ್ದಾರೆ, ನಾಳೆ ನಮ್ಮನ್ನು ಸುಡಲಿಕ್ಕೆ ಕಟ್ಟಿಗೆ ಇಲ್ಲ ಅಂತಂದರು ಆ ಪತ್ರಿಕೆಗಳನ್ನ ಇಟ್ಟುಬಿಟ್ರೆ ರವಿ ಶ್ರೀವತ್ಸನ ಸುಟ್ಬಿಡ್ಬೋದು. ಅಷ್ಟು ಪತ್ರಿಕೆಗಳು ನನ್ನ ಹತ್ರ ಇದ್ದಾವೆ. ಅದು ನಂದು, ನನ್ನ ಬಗ್ಗೆ ಬರೆದದ್ದು, ನನ್ನ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೊಂಡಿದ್ದು, ನನ್ನ ಇಂಟರ್ವ್ಯೂಸ್, ನಂದು ಇದು ಅಷ್ಟು ಪತ್ರಿಕೆಗಳನ್ನ ಇಟ್ಬಿಟ್ರೂ ಕೂಡ ನನ್ನ ದೇಹವನ್ನು ಸುಟ್ಟು ಕಳಿಸ್ಬಿಡ್ಬೋದು, ಕಟ್ಟಿಗೆ ಇಲ್ಲದೆ ಹೋದರೂ ಕೂಡ. ಇದಿಷ್ಟೇ ನಾವು ಸಂಪಾದಿಸಿರೋದು, ಇನ್ನೇನೂ ಇಲ್ಲ. ಈಗೆಲ್ಲವೂ ಆದಮೇಲೆ ಏನು ಅಂತಂದರೆ ಬೃಹದಾಕಾರದ ಆರಿ 435 ಅದೇನೋ ಹೇಳ್ತಾರೆ ರೆಡ್ ಪಿಕ್ಕು, ಈಗ ಆರಿ SX-T+, ಈ ಎಲ್ಲ ಕ್ಯಾಮ್ರಾಗಳನ್ನ ಬಿಟ್ಬಿಟ್ಟು ಈ ಒಂದು ಪುಟ್ಟ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಮ್ಮ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಹಾಗಂತ ಹೇಳಿ ನಮ್ಮನ್ನು ತುಂಬ ಆಂಗಿಡಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ಇನ್ನೂ ರಕ್ತ ಕುದೀತಾ ಇದೆ. ನಾಳೆ ಫೆಬ್ರವರಿ 8ಕ್ಕೆ ನಾವು 55ಕ್ಕೆ ಕಾಲಿಡ್ತಾ ಇದ್ದೇವೆ. ಬಟ್ ಸ್ಟಿಲ್ ದಟ್ 15, ದಟ್ 25, ದಟ್ 35ನಲ್ಲಿ ಸೋಮ ಮಾಡ್ಬೇಕಾದ್ರೆ ಏನು ಗುದ್ದುತ್ತಾ ಇದ್ದೆ, ಏನು ಓಡ್ತಾ ಇದ್ದೆ, ಆ ದಡುತಿ ದೇಹವನ್ನು ಇಟ್ಕೊಂಡು ಏನು ಪರದಾಡ್ತಾ ಇದ್ದೆ, ಹೊಡೆದಾಡ್ತಾ ಇದ್ದೆ, ಅದರ ಡಬಲ್ ಈಗ ಇದೆ, ನಡೀತಾ ಇದೆ. ನಿಮಗೂ ಎಲ್ಲ ಮಾಹಿತಿನೂ ತೊಗೊಂಬಂದು ಕೊಡ್ತೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ, ಸಾರ್ ಅದೇನಾಯಿತು, ಸಾರ್ ಇದೇನಾಯಿತು. ಎಲ್ಲ ಬೂದಿ ಮುಚ್ಚಿದ ಕೆಂಡದ ಹಾಗೇ ಇದೆ. ಒಂದು ಸರಿ ಬೂದಿ ಎಲ್ಲ ಉಫ್ ಅಂತ ಊದಿದ ಮೇಲೆ ಕೆಂಡದ ಕಿಡಿಗಳು ಹಂಗೆ ಎದ್ದೇಳುತ್ತೆ ಗೊತ್ತಾ, ಹಂಗೆ ಎದ್ದೇಳ್ತೀನಿ. ಇದಕ್ಕೆ ಸತ್ಯ, ಇದು ಪ್ರಮಾಣ, ಇದು ನನ್ನ ತಾಯಿ ಮೇಲಾಣೆ. ಅದನ್ನು ತಂದು ನಿಮ್ಮ ಮುಂದೆನೇ ಇಡ್ತೀನಿ. ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ, ಯಾರು ಹೋಗ್ತಾರೋ ಬಿಡ್ತಾರೆ. ಆದರೆ ನನ್ನ 10,000 ಜನ ಏನಿದ್ದಾರೆ, ನನ್ನ 10,000 ಜನ ಈಗ ಏನು ವ್ಯೂವರ್ಸ್ ಅಂತ ಇದ್ದಾರೆ, ಅವರು ನೋಡಿದ್ರೆ ನನಗೆ ಸಾಕು. ಯಾಕೆ ಅಂತಂದರೆ from the 10 it goes to 30, that 30 it goes to 60, that 60 it goes to 120, that 120 is 240, 240 to 480, it goes on infinity. ಅದು ನನಗೆ ಗೊತ್ತಿದೆ. ಆ 10,000 ಜನ ನನಗೋಸ್ಕರ ನನ್ನ ಪರವಾಗಿ ಎಲ್ಲವನ್ನು ಮಾಡ್ತಾರೆ. ಆ ಒಂದು 150-180 ಕಮೆಂಟ್ಗಳಿದೆಯಲ್ಲ, ಅವರ ಆತ್ಮಕ್ಕೆ ನಾನು ತೃಪ್ತಿ ಸಿಗೋ ಹಾಗೆ ನಾನು ನನ್ನ ಬರವಣಿಗೆಯಲ್ಲಿ ಆ ಉತ್ತರ ಕೊಟ್ಬಿಟ್ರೆ ಅವರು ನನ್ನ ಕಾಪಾಡ್ಕೊಂಡು ಹೋಗ್ತಾರೆ. ರೆಸ್ಟ್ ಫಿಲಮ್ಸ್ ಬರುತ್ತೆ. ಯಾರ ನೀನು ಫಿಲಮ್ ನೋಡ್ತಾರೆ ಅಂತ ಹೇಳ್ತೀರಾ? ನನಗೆ ಮೇಲೊಬ್ಬ ಇದ್ದಾನೆ. ಮೇಲೊಬ್ಬ, ಅವನ ಕೆಳಗೆ ನನ್ನ ತಂದೆ, ಅದರ ಪಕ್ಕದಲ್ಲಿ ನನ್ನ ತಾಯಿ, ಆ ತಂದೆಯ ಪಕ್ಕದಲ್ಲಿ ನನ್ನ ಯಜಮಾನ, ಈ ತಾಯಿಯ ಪಕ್ಕದಲ್ಲಿ ನನ್ನ KV ರಾಜು ಅವರು. ಇದೆಲ್ಲರೂ ಇವರೆಲ್ಲರ ಆಶೀರ್ವಾದದಲ್ಲಿ ಆ ಸಿನಿಮಾವನ್ನು ಕೂಡ ಯಾರು ನನ್ನನ್ನು ಉಗಿತಾ ಇದ್ದೀರಾ, ಯಾರು ನನ್ನನ್ನು ಕ್ಯಾಕರಿಸಿ ಬೈತಾ ಇದ್ದೀರಾ, ಮತ್ತೊಂದು ಮಾಡ್ತಾ ನೀವೇ ನೋಡ್ತೀರಾ. ಇಟ್ಸ್ ಎ ಚಾಲೆಂಜ್, ಇಟ್ಸ್ ಎ ಓಪನ್ ಬೆಟ್. ಸಿನಿಮಾ ಚೆನ್ನಾಗಿದ್ದರೆ ನೋಡ್ತಾರೆ. ಆ ಚೆನ್ನಾಗಿರೋ ಸಿನಿಮಾ ನಾವು ಮಾಡ್ಕೊಂಬಂದು ನಿಮ್ಮ ಮುಂದೆ ನಿಲ್ತೀನಿ.
ಇಷ್ಟೇ 63ನೇ ದಿನಕ್ಕೆ ಮಾದೇಶನಿಗೆ ನಾವು ನಮ್ಮ ಸಮಾಧಿಯನ್ನು ಕಟ್ಟಿದ್ವಿ. 63ನೇ ದಿನದಲ್ಲೇ ಈ ಕಡೆ ಎಲ್ಲೋ ಇದ್ದಂತಹ ಕತ್ತಲೆ ಕೋಣೆಯಲ್ಲಿದ್ದಂತಹ ಗೋವರ್ಧನ್ ಅವ್ರನ್ನ ಕೊನೇ ಸಾರಿ ನೋಡಿದೆ ನಾನು ಪರಪ್ಪನಾಗ್ರಹಾರದಲ್ಲಿ. ಗೋವರ್ಧನ್ ಸರ್, ನೀವೆಲ್ಲೇ ಇರಿ, ಹೇಗೇ ಇರಿ, ಯಾವುದೇ ತರಹದ ಘಟ್ಟದಲ್ಲಿರಿ, ಏನೇ ಮಾಡಲಿ, ನಾನು ದೇವರನ್ನ ಕೇಳ್ಕೊಳ್ಳೋದು ಏನು ಅಂತಂದರೆ, ಇಲ್ಲಿ ರಾಮನ್ನೂ ಇಷ್ಟಪಡ್ತಾರೆ, ರಾವಣನ್ನೂ ಇಷ್ಟಪಡ್ತಾರೆ, ಗಾಂಧಿಯನ್ನು ಇಷ್ಟಪಡ್ತಾರೆ, ಗೋಡ್ಸೆಯನ್ನು ಇಷ್ಟಪಡ್ತಾರೆ, ಇಲ್ಲಿ ಎಲ್ಲ ಒಳ್ಳೆಯದನ್ನು ಇಷ್ಟಪಡ್ತಾರೆ, ಕೆಟ್ಟದ್ದನ್ನು ಕೂಡ ಇಷ್ಟಪಡ್ತಾರೆ, ಕ್ರೂರತನವನ್ನು ಕೂಡ ಕೆಲವರು ಇಷ್ಟಪಡೋರು ಇದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತೇನೆ. ಇಟ್ಸ್ ಅಂಡರ್ಲೈನ್ಡ್, ಅದೇನೋ ಹೇಳ್ತಾರಲ್ಲ, ದಟ್ ಈಸ್ ರವಿ ಶ್ರೀವತ್ಸಸ್ ಜಡ್ಮೆಂಟ್. ಐ ಲವ್ ಯು ಲೈಕ್ ಎನಿಥಿಂಗ್ ಬಿಕಾಸ್ ಯು ಹ್ಯಾವ್ ಟೇಕನ್ ಕೇರ್ ಆಫ್ ದಿಸ್ ರವಿ ಶ್ರೀವತ್ಸ ಫಾರ್ ಅ ಸ್ಪ್ಯಾನ್ ಆಫ್ ಅನ್ ಅರೌಂಡ್ ಇಯರ್, 365 days. ನನ್ನನ್ನು ನಿಮ್ಮ ಮಗನಿಗಿಂತ ಹೆಚ್ಚಾಗಿ ನೋಡಿ ಸಾಕಿ ಸಲಹಿದ್ರಿ. ನೀವೆಲ್ಲೇ ಇರಿ ಗೋವರ್ಧನ್ ಸರ್, ಹಸನಾಗಿರಲಿ. ನೀವೆಲ್ಲೋ ಕಷ್ಟದಲ್ಲಿದ್ದೀರಾ, ದೇವರು ನನ್ನ ಒಂದು ಸಹಾಯ, ನನಗೆ ಏನೆಲ್ಲ ಮಾಡಬೇಕು ಅಂತಿದ್ದಾನೋ ಅದರ ಎಲ್ಲವನ್ನೂ ತೆಗೆದುಕೊಂಡು ಬಂದು ನಿಮ್ಮ ಮಡ್ಲಿಗೆ ಹಾಕಿ ನಿಮ್ಮನ್ನು ಕಾಪಾಡಲಿ. ಅನ್ನ ಇಟ್ಟ ನಿಮಗೆ ನಾನು ಇದಕ್ಕಿಂತ ಇನ್ನೇನು ಬಯಸೋಕ್ಕಾಗೋದಿಲ್ಲ. ಬಾಬು, ಶ್ರೀನಿವಾಸ್, ನೀವೆಲ್ಲ ಎಲ್ಲೇ ಇರ್ರಪ್ಪ, ಹೇಗೆ ಇರ್ರಪ್ಪ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಯಾಕೆ ಅಂತಂದರೆ ಮಾದೇಶನ ಆ ಒಂದು ಚಲನಚಿತ್ರರಂಗದ ಆ ಒಂದು ಚಿತ್ರೀಕರಣದ ಸಮಯದಲ್ಲಿ ನೀವೆಲ್ಲ ನಿಂತು ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಆಸಮ್. ಈ ಕಡೆ ಗಂಗು, ಲವ್ ಯು ಚಿನ್ನಪ್ಪ, ಲವ್ ಯು ಕಂದಪ್ಪ, ಲವ್ ಯು ಅಣ್ಣಯ್ಯ. ನೀವೆಲ್ಲೋ ಇದ್ರಿ, ಹೇಗೋ ಇದ್ರಿ, ನನಗೆ ನಿನಗೆ ಸಂಬಂಧನೇ ಇಲ್ಲ, ಎಲ್ಲೋ ಬಂದ್ರಿ, ರವಿ ನಾನಿದ್ದೀನಿ ಬಾತಮ್ಮ ಅಂತ ಹೇಳಿ ನನ್ನನ್ನು ಕರ್ಕೊಂಡ್ಬಂದು ಇಷ್ಟುದ್ದದ ಈ ಮಾದೇಶ ಮಾಡಲಿಕ್ಕೆ ನೀವಪ್ಪ ಕಾರಣಕರ್ತರು. ನೀವು ಶ್ರೀಕಾರ ಬರೆದಿದ್ದು. ನಿಮಗೆ ನಾನು ನನ್ನ ಥ್ಯಾಂಕ್ಸನ್ನು ಹೇಳಲೇಬೇಕು. ಇಲ್ಲಿಂದನೇ ನನ್ನ ಶಿರವನ್ನು ನಿಮ್ಮ ಪಾದದಡಿಯಲ್ಲಿಟ್ಟು ನಾನು ನಮಸ್ಕರಿಸ್ತಾ ಇದ್ದೀನಿ. ಗಂಗು, ಥ್ಯಾಂಕ್ ಯು ಸೋ ಮಚ್. ನೌ ಕಮ್ಸ್ ಮೈ, ಅದೇನೋ ಹೇಳ್ತಾರಲ್ಲ, ಮಾಡಿದ್ದು ಒಂದೇ ಸಿನಿಮಾ, ನೆಲ ಕಚ್ಚಿದ್ದು 4 ಸಿನಿಮಾ ಅಂತ ಹೇಳ್ತಾರೆ. ಒಂದು ವರದಾ ಅನ್ನೋ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಒಂದು ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ಮಾಡಬೇಕಾಯಿತು, ಒಂದು ಓಂ ಭಾಗ 2 ಅಂತ ಒಂದು ಮಾಡಬೇಕಾಗಿತ್ತು, ಒಂದು ಶಿವಣ್ಣ ಮತ್ತು ನಿವೇದಿತನ ಇಟ್ಕೊಂಡು ಅಪ್ಪ ಮಗಳ ಸಂಬಂಧದ ಸಿನಿಮಾವನ್ನು ಮಾಡಬೇಕಾಗಿತ್ತು. ಆ 4 ಸಿನಿಮಾನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡೋ ಹಾಗೆ ಮಾಡಿಸಿದಂತಹ ಮಂದಿ ಅವರು ತುಂಬ ಚೆನ್ನಾಗಿರಲಿ. ಯಾರು ಮಾಸ್ಟರ್ ಮೈಂಡನ್ನು ಗೇಮನ್ನು ಪ್ಲೇ ಮಾಡಿ ನನ್ನ ಮತ್ತು ಶಿವಣ್ಣನ ಮಧ್ಯೆ ಒಂದು 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 ಗೋಡೆಯನ್ನು ಕಟ್ಟಿದ್ದಾರಲ್ಲ, ಅವರು ಚೆನ್ನಾಗಿರಲಿ. ಅವರಿಗೆ ದೇವರು ಏನೆಲ್ಲ ರೋಗ ರುಜಿನ ಅದು ಇದು ಅಂತ ಏನೆಲ್ಲ ಇರುತ್ತೆ ಅದನ್ನು ಕೊಡದೆ ಅವರನ್ನು ಕಾಪಾಡಲಿ. ಯಾಕೆ ಅಂತಂದರೆ ಅವರ ನಗುವಿನಲ್ಲಿ ನಾನು ದೂರದಲ್ಲಿ ನಿಂತು ನೋಡ್ತಾ ಇರ್ತೀನಲ್ಲ, ಆ ಒಂದು ನಗು ಅವ್ರಿಗೆ ಕಾಣಲಿ. ಹತ್ತು ಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಟ್ಟು ಕಣ್ಣು ಒರೆಸ್ಕೊಂಡ್ಬಿಡ್ತಾರೆ, ಕಾಣಲ್ಲ ರವಿ ಶ್ರೀವತ್ಸ. ಅವ್ರು ನಗ್ತಾ ಇರಬೇಕು, ಆ ದೂರದಲ್ಲಿ ನನ್ನ ನಗು ಕೂಡ ಅವ್ರಿಗೆ ಕಾಣಬೇಕು. ಸೊ ದಿ ಶುಡ್ ಬಿ ಅಲೈವ್. ಅಣ್ಣ ಶಿವಣ್ಣ, ನಿಮ್ಮ ಹೆಸರನ್ನ ಹೊತ್ಕೊಂಡು, ನಿಮ್ಮ ಮಾದೇಶ ಅನ್ನೋ ಆ ಸಿನಿಮಾನ ಹೊತ್ಕೊಂಡು ಸತತವಾಗಿ 70 ಎಪಿಸೋಡು ಇದನ್ನು ಅಕಸ್ಮಾತ್ ಒಂದು ಭಾಗ ಮಾಡಿ 71ಕ್ಕೆ ಬರ್ತಾ ಇದ್ದೀನಿ ಅಂತಂದರು. ನೋಡ್ರಿ, ದೇವ್ರು ಎಲ್ಲಿಂದ ಎಲ್ಲಿಗೆ ತರ್ತಾನೆ. ಇದನ್ನು ನಾವೇನಾದರೂ 71 ಮಾಡ್ತು ಅಂತಂದರೆ 7 + 1 ಇಟ್ ಈಸ್ 8. ರವಿ ಶ್ರೀವತ್ಸಸ್ ಡೇಟ್ ಆಫ್ ಬರ್ತ್ ಇಟ್ ಈಸ್ 8th February 2024. added it comes to 8. everything, my life is just like an 8 country. ಮೇಲೆ ಹೋಗ್ತಾ ಇದ್ದೀನಿ, ಕೆಳಗೆ ಬರ್ತಾ ಇದ್ದೀನಿ, ಮೇಲೆ ಹೋಗ್ತಾ ಇದ್ದೀನಿ, ಕೆಳಗೆ ಬರ್ತಾ ಇದ್ದೀನಿ, ಮೇಲೆ ಹೋಗ್ತಾ ಇದ್ದೀನಿ, ಕೆಳಗೆ ಬರ್ತಾ ಇದ್ದೀನಿ. ಈ ಆಟದಲ್ಲಿ ಯಾವಾಗ ಎಲ್ಲಿ ನಿಂತ್ಕೊಂಡು ಸೆಂಟ್ರ್ ಪಾಯಿಂಟಲ್ಲಿ ಹೊರಟೋಗ್ತೀನೋ ಗೊತ್ತಿಲ್ಲ, ಬಟ್ 8. mark my words, 2024 it is coming to 8. my episode on 71 it might be coming to an end. ಶಿವಣ್ಣ, ಈ 71 ಎಪಿಸೋಡ್ಗೆ ನನಗೆ ಆಸರೆಯಾಗಿ ನಿಂತಹ ಜೀವ, ಅವರು ಪ್ರಾಯಶಃ ಯಾರು ಮಾತಾಡಿದಾರೋ, ಯಾರು ಹೋಗಿ ಹೇಳಿದಾರೋ, ಇಲ್ಲ ಅವ್ರಿಗೆ ಇಷ್ಟವಾಗಿದೆಯೋ, ಇಲ್ಲ ಅವ್ರಿಗೆ ಇಷ್ಟವಾಗಿಲ್ವೋ, ಅವ್ರು ನೋಡಿದಾರೋ, ಅವ್ರು ನೋಡಿಲ್ವೋ. ನಾನು ಅಲ್ಲಿಗೂ ಆ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಹತ್ರ ಕೇಳ್ಕೊಂಡೆ, ಅವ್ರು ನೋಡ್ತಿದ್ದಾರಾ ಕೇಳಿ ನೋಡಿ, ಒಂದೇ ಒಂದು ಮಾತು ಏನಾದ್ರು ಮಾತಾಡ್ತಾರಾ ಕೇಳಿ ಅಂತ. ಉತ್ತರ ಬರಲಿಲ್ಲ. ಕಾರಣ, ನನ್ನ ಮತ್ತು ಶಿವಣ್ಣನ ಮಧ್ಯೆ ಆ ಗೋಡೆಯನ್ನು ಕಟ್ಟಿದ್ರಲ್ಲ, ಆ ಮಹಾನ್ ಭಾವರುಗಳ ಪ್ರಭಾವ. ಆಲ್ ದ ಬೆಸ್ಟ್. ಲವ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೂ ನೋಡಿ ನೀವು ಮಾತಾಡೋ ಹಾಗೆ ತೇಗ್ ಬರ್ತಾಯಿತ್ತಲ್ಲ, ಅದು ಈಗ ನಮಗೂ ಬರ್ತಾಯಿದೆ. ಕಾರಣ ಏಜ್. ಓಕೆ, ಶಿವಣ್ಣ ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಡೆ ಬಂತು ಅಂತಂದರೆ ನನ್ನ DOP సీతారాం సార్, పెద్దపా మీరు ఎక్కడుండినా ఎలా ఉండినా మీరు బాగుండాలి. ఎందుకంటే యూ సపోర్టెడ్ మీ అ లాట్, యూ మేడ్ మీ టు లర్న్. నేను నేర్చుకున్నాను పెద్దపా, చాలా నేర్చుకున్నాను మీ హెల్ప్తో నేను నేర్చుకున్నాను. చాలా థ్యాంక్స్. మీరు ఇప్పుడు ఎలా ఉన్నారో, ఎక్కడున్నారో, ఏం చేస్తున్నారో నాకు ఏమీ తెలీదు, కానీ రవి బాగున్నానరా, ఏం చేస్తున్నావురా అనే ఆ మాటలుంది కదా, అది ఇక్కడ ఎప్పుడు కూడా నాకు వినపడుతుంది.
బాగుండండి. ఐ విష్ యూ ఆల్ ದ ಬೆಸ್ಟ್, ಗುಡ್ ಹೆಲ್ತ್, ಆ್ಯಂಡ್ ಐ ವಿಶ್ ಯು ಮೋರ್ ಫಿಲಮ್ಸ್, ಮೋರ್ ಸಕ್ಸಸ್ ಆ್ಯಂಡ್ ಅದರ್ ಥಿಂಗ್ಸ್. ನನ್ನ ಎಡಿಟರ್ ಆದಂತಹ ಲಕ್ಷ್ಮಣ್ ರೆಡ್ಡಿ, ಅದು ಬಿಡಿ, ಆ ಜೀವ ಅದು ಇವತ್ತು ನನ್ನ ಜೊತೆ ಇದೆ. ನಾಳೆ ಬೆಳಗ್ಗೆ ಎಡಿಟಿಂಗ್ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಹೋಗಿದ ತಕ್ಷಣ ಸಾರ್ ರಂಡಿ ಸಾರ್ ಅಂತ ಹೇಳಿ ನನಗೆ ಕರ್ಕೊಂಡೋಗಿ ಕೂರಿಸ್ಕೋತಾರೆ. ಲಕ್ಷ್ಮಣ್ ರೆಡ್ಡಿ ಆಗಿರ್ಬೋದು, ನನಗೆ ಕಾಸ್ಟ್ಯೂಮ್ಸ್ ಮಾಡಿಕೊಟ್ಟಂತಹ ನನ್ನ ಸಾಯಿ ಆಗಿರ್ಬೋದು, ನನಗೆ ಮೇಕಪ್ ಮಾಡಿದಂತಹ ಶಿವಣ್ಣ ಅವ್ರಿಗೆ ಮೇಕಪ್ ಮಾಡಿದಂತಹ ನಾಣಿ ಆಗಿರ್ಬೋದು. ಈ ಕಡೆ ಬಂದರೆ ಒಂದಿಬ್ಬರು ಯಾರಿದ್ದಾರೆ ಮರ್ತು ಬಿಟ್ಟಿದ್ದೀನಿ, ಐ ಆಮ್ ವೆರಿ ಸಾರಿ ಪಾ ಅಣ್ಣಂದ್ರ. ಆಮೇಲೆ ಕ್ಯಾಶಿಯರ್ಸ್ ಒಂದಷ್ಟು ಜನ ಇದ್ದರು, ಮತ್ತೊಬ್ಬರು ಒಂದಷ್ಟು ಜನ ಇದ್ದರು. ಲಿರಿಸಿಸ್ಟ್ ಅಂತ ಬಂದರೆ ಕವಿ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಮನೋಹರ್ ಸರ್ ಆಗಿರ್ಬೋದು, ಹಾಡಿದಂತಹ ಗುರುಕಿರಣ್ ಆಗಿರ್ಬೋದು, ವಿಜಯ್ ಪ್ರಕಾಶ್ ಅವರು ಆಗಿರ್ಬೋದು. ಸಂಗೀತವನ್ನು ಬಿಡಿ, ಅಮಾನ್ ಭಾವ ಯಾಕೆ, ಹಿನ್ನೆಲೆ ಸಂಗೀತವನ್ನು ಕೊಟ್ಟಂತಹ ಸಾಧು ಕಂದ, ನೀ ಎಲ್ಲೇ ಇರು, ಹೇಗೆ ಇರು, ಬರ್ತಾ ಇದ್ದೀವಲ್ಲ, ನಾವು ಆಲ್ರೆಡಿ ಸೇರಿದ್ದೀವಿ, ಅದೇನು ಅನ್ನೋದನ್ನು ಕೂಡ ತಂದು ಈ ಮಂದಿ ಮುಂದೆ ಇಡ್ತೀನಿ. ಸಾಧುಗಾಗಿರ್ಬೋದು, ಎವ್ರಿ ಒನ್, ಫೈಟ್ ಮಾಸ್ಟರ್ ತಿಳಮುಂಜು ಅವರಾಗಿರ್ಬೋದು, ಎಲ್ರಿಗೂ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ. ಆರ್ಟಿಸ್ಟಲ್ಲಿ ಬಂದರೆ ನಂದೊಂದು ಜೀವ ಅಂತ ಏನಿತ್ತು ಬುಲೆಟ್ ಪ್ರಕಾಶ್, ಅವನು ಹೊರಟೇ ಹೋದ. ಅವ್ನು ಬಿಡಿ, ಅವನು ಎಲ್ಲೋ ಈ ಕಡೆ ನನ್ನ ಯಜಮಾನನ ಪಕ್ಕನೋ ಇಲ್ಲ ನನ್ನ ಗುರುಗಳಾದಂತಹ ಕೆ ವಿ ರಾಜು ಅವ್ರ ಪಕ್ಕನೋ ಎಲ್ಲೋ ಕೂತಿರ್ತಾನೆ. ಅವನು ಕೂಡ ನನಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಅವನ ಬ್ಲೆಸ್ಸಿಂಗ್ಸಲ್ಲೇ ರವಿ ಶ್ರೀವತ್ಸನು ಓಡ್ತಾ ಇರೋದು. ಈ ಕಡೆ ಬಂತು ಅಂತಂದರೆ ಮುನಿಯವರಾಗಿರ್ಬೋದು, ಕೋಟೆ ಪ್ರಭಾಕರ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು. ಈ ಕಡೆ ಬಂತು ಅಂತಂದರೆ ಎಗೈನ್ ಬಾಬು ಆರ್ಟಿಸ್ಟ್ ಆಗಿ ಬರ್ತಾನೆ. ಆ ಕಡೆ ಪ್ರವೀಣ್ ಆಗಿರ್ಬೋದು, ಇವನು ನನಗೆ ಅಣ್ಣ ಅಲ್ಲ, ತಮ್ಮ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ಯಾರೋ ಯಾವುದೋ ಒಂದು BTM ಲೇಔಟಲ್ಲಿ ಜನ್ಮ ಪಡ್ಕೊಂಡಂತಹ ಜೀವ ಇದು. ಇವನು ಹೆಂಗೆ ನನ್ನ ಹಿಂದೆ ನಿಂತಿದ್ದಾನೆ ಅಂತಂದರೆ, ಪ್ರಾಯಶಃ ಹೇಳಿದ್ನಲ್ಲ, ಕೊನೆಯಲ್ಲಿ ನನ್ನ ಚಿತೆಗೆ ಬೆಂಕಿ ಇಡೋವಂಥ ಜೀವ ಯಾರು ಅಂತಂದರೆ, ಒಂದು ಕಡೆ ವಿಜಿ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಈ ಕಡೆ ಬಂತು ಅಂತಂದರೆ ಪ್ರವೀಣ ನಿಂತಿರ್ತಾನೆ, ಆ ಕಡೆ ಬಂತು ಅಂದರೆ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ, ಅಮೃತ್ ಅಂತ ಇರ್ತಾನೆ. ಈಗ ನನಗೆ ಭಯನೇ ಇಲ್ಲ ಕಣ್ರಿ, ಈಗ ಭಯನೇ ಇಲ್ಲ. ಮೊನ್ನೆ ಡೆಡ್ಲಿ ಟುಡೇ ಮಾಡ್ತಾ ಇರಬೇಕಾದ್ರೆ ನನ್ನ ನಿರ್ಮಾಪಕರು ಯಾವಾಗಲೂ ಒಂದ್ಸರಿ ಕೈ ಕೊಟ್ಟು ಹೋದಾಗ, ಅಣ್ಣ ನಾನು ಇದ್ದೀನಿ ಅಂತ ಹೇಳಿ ಒಬ್ಬ ಹುಡುಗ ಬರ್ತಾನೆ ಕಣ್ರಿ. ಎಸ್, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕೀಗ. ಅಭಿದರ್ಶನ್ ಅಂತ ಹೇಳಿ ಒಂದು ಹುಡುಗ ಬರ್ತಾನೆ. ಆ ಹುಡುಗ ಎಷ್ಟು ಚೆನ್ನಾಗಿ ಕಾಪಾಡಿಕೊಂಡ ನನ್ನನ್ನು ಅಂತಂದರೆ, ಪ್ರಾಯಶಃ 3 ತಿಂಗಳವರೆಗೂ ಆ ಜೀವದ ಹೆಸರು ಹೇಳ್ಕೊಂಡೇ ಬಂದಿದ್ದೀನಿ. ಆ ಹುಡುಗ ಹೇಳಿದ್ದು ಒಂದೇ, ಅಣ್ಣ ಯಾವತ್ತು ಏನು ಇಲ್ಲ ಅಂತ ಹೇಳ್ಬೇಡಣ್ಣ, ನೋಡ್ರಿ ಎಷ್ಟು ಚೆನ್ನಾಗಿದೆ, ನಾನು ಸತ್ತರೆ ಯಾರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಇವತ್ತು ಆ ಹುಡುಗ ಹೇಳೋ ಒಂದೇ ಮಾತು, ಅಣ್ಣ ನಿನಗೇನಾದ್ರು ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಮೊನ್ನೆ ಮುಂದೆ 4 ಆ್ಯಂಬುಲೆನ್ಸ್ಗಳಂಗೆ ಬರ್ತದವಣ್ಣ, ನಿನ್ನನ್ನು ಹೊರಕ್ಕೆ ಒಂದಲ್ಲ ಅಂತ 4 ಆ್ಯಂಬುಲೆನ್ಸ್ ಇಟ್ಟಿದ್ದೀನಣ್ಣ, ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ 4 ಆಸ್ಪತ್ರೆ ಇಟ್ಟಿದ್ದೀನಣ್ಣ, ನಿನ್ನನ್ನು ಹೊರಕ್ಕೆ ಇನ್ನೂ ಏನಾದ್ರು ಪವಿತ್ರವಾದ ಗಾಡಿ ಬೇಕಣ್ಣ, ಆ ಗಾಡಿ ಅಂತ ನಿಲ್ಲಿಸ್ತೀನಣ್ಣ. ಅಣ್ಣ ಯಾರಣ್ಣ ನಿನ್ನನ್ನು ಹೊರಕ್ಕಾಗಲ್ಲ ಅಂದವರು, ಯಾರಣ್ಣ ನಿನ್ನನ್ನು ಹೊತ್ಕೊಂಡು ಹೋಗಿ ನಿನ್ನನ್ನು ಒಂದು ಜಾಗದಲ್ಲಿ ಕಾಪಾಡ್ಕೊಂಬರೋಕ್ಕಾಗಲ್ಲ ಅಂದವ್ರು ನಾವಿದೇವಣ್ಣ. ಏನಿರಬೇಕು ಜೀವನದಲ್ಲಿ ಇದಕ್ಕಿಂತ? ಅಭಿದರ್ಶನ್ ಆ ವ್ಯಕ್ತಿ ನನ್ನನ್ನು ಕಾಪಾಡ್ತಾರೆ. ಇನ್ನೊಬ್ಬರು ವಿಷಯವಾಗಿ ಮುಂದಿನ ದಿನಗಳಲ್ಲಿ ನಾನು ಹೊಸ ಎಪಿಸೋಡ್ಗಳನ್ನು ಚಾಲನೆ ಮಾಡ್ತೀನೋ, ಇನ್ನಿಬ್ಬರು ಐ ಥಿಂಕ್ ಎಲ್ಲೋ ಒಂದು ಕಡೆ ಇಟಲಿನಲ್ಲಿ ಕೂತಂತಹ ಒಂದು ಜೀವ, ಸಾರ್ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬೇಡಿ ಸಾರ್ ಅಂತ ಹೇಳಿ ಆ ಜೀವ ನನ್ನನ್ನು ಕಾಪಾಡ್ಕೊಳ್ಳೋಕೆ ನಿಲ್ಲತ್ತೆ. ಇನ್ನೊಂದು ಜೀವ ಬಂದು ದೂರದ ಯಾವುದೋ ತುಮಕೂರಿನಿಂದ ತಾಯಿ ಬಂದು ಮಗನನ್ನು ಸಾಕಲಿಕ್ಕೆ ಕಷ್ಟ ಅಂತ ಹೇಳೋ ಆ ಟೈಮ್ನಲ್ಲಿ ಆ ತಾಯಿ ಮಗನನ್ನು ಸಾಕಿ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ರೆ, ಆ ಮಗ ಸಾರ್ ಇದು ನನ್ನ ತಾಯಿ ಪರವಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ತಾಯಿ ನಿಮ್ಮ ಎಪಿಸೋಡ್ಗಳನ್ನ ನೋಡ್ತಾರೆ ಅಂತ ಹೇಳುವಂಥ ಒಂದು ಜೀವ ಇದ್ದಾವೆ. ಎಲ್ಲೋ ಮನೋಹರ್ ಅಂತ ಮುಂಬೈನಲ್ಲಿದ್ದಂತಹ ವ್ಯಕ್ತಿ ಪ್ರತಿ ಹಂತದಲ್ಲೂ ನನ್ನ ಡೆಡ್ಲಿ ಡೈರಿ ಆಗಿರ್ಬೋದು, ಇಲ್ಲಾಂದರೆ ಇದಾಗಿರ್ಬೋದು, ಡೆಡ್ಲಿ ಟುಡೇ ಆಗಿರ್ಬೋದು, ಅಣ್ಣ ನಾವು ನೋಡ್ತಾ ಇರ್ತೀವಿ ನೋಡೋಣ ಅಂತ ಹೇಳಿ ಅವರ ತಂದೆಗೆ ಅದನ್ನು ಹಾಕಿದ್ರೆ, ಅವರ ತಂದೆ 72 ವರ್ಷದ ಆಸುಪಾಸಿನಲ್ಲಿದ್ದಂತಹ ಆ ವೃದ್ಧಾಪ್ಯದಲ್ಲಿರ್ತಕ್ಕಂತಹ ಜೀವ ಕೂಡ ನನ್ನ ಡೆಡ್ಲಿ ಟುಡೇ ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ, ಇವರೆಲ್ಲರೂ ನನಗಾಗಿ ಆ ದೇವರು ಕೊಟ್ಟಂತಹ ಒಂದು ವರ, ಒಂದು ಭಿಕ್ಷೆ ಅಂತಲೇ ಅನ್ಕೋತೀನಿ. ಎಲ್ಲೋ ಅಭಿನ ನನ್ನ ಯಜಮಾನ ಕಳಿಸಿದ್ರು ಅಂದ್ಕೊಂಡ್ರೆ, ಎಲ್ಲೋ ಒಂದು ಕಡೆ ದೂರದಲ್ಲಿ ಇಟಲಿಲಿರ್ತಕ್ಕಂತಹ ವ್ಯಕ್ತಿಯನ್ನು ನನ್ನ ಕೆ ವಿ ರಾಜು ಸರ್ ಕಳಿಸ್ದ ಅಂತಂದರೆ, ಎಲ್ಲೋ ಆ ತಾಯಿ ಮತ್ತು ಆ ಮಗನನ್ನು ನನ್ನ ತಾಯಿ ಕಳಿಸಿದ್ರು ಅಂದ್ಕೊಂಡ್ರೆ, ಎಲ್ಲೋ ಈ ಕಡೆ ಮುಂಬೈನಲ್ಲಿರ್ತಕ್ಕಂಥ ಮನೋಹರ್ ಮತ್ತು ಅವರ ತಂದೆಯನ್ನು ನನ್ನ ತಂದೆ ಕಳಿಸಿದ್ರು ಅಂತ ಅಂದ್ಕೊಂಡ್ರೆ, ಮಿಕ್ಕಿದ ಎಲ್ಲ ಜನ ಅಂದರೆ ಈ 10,000 ಜನ, ಹಿಂದಿದ್ದಂಥ 20,000 ಜನ, ಮತ್ತು 40,000 ಜನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಇದೆಲ್ಲ ದೇವರು ಕಳಿಸಿದಂತಹ ಜೀವಗಳು. ಇನ್ನೇನು ಬೇಕು ರವಿ ಶ್ರೀವತ್ಸಂಗೆ? ಈ ಕಡೆ ಇವರೆಲ್ಲ ಇಷ್ಟು ಮಾಡ್ತಿತ್ತು ಅಂತಂದರೆ, ಇನ್ನು ಆ ಕಡೆ ಆರ್ಟಿಸ್ಟಲ್ಲಿ ಯಾರನ್ನು ಮರ್ತಿದ್ದೀನೋ ಗೊತ್ತಿಲ್ಲ. ಆ ಮರ್ತಂತಹ ಜೀವಗಳೆಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸಿ. ರವಿ ಕಾಳೆ, ಪೊಲೀಸ್ ಆಫೀಸರ್ BB ಅಶೋಕ್ ಕುಮಾರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ ರವಿ ಸರ್. ನಿಮ್ಮ ಹೆಸರನ್ನು ಲೇಟಾಗಿ ತೊಗೊಳ್ತಾ ಇದ್ದೀನಿ. ಪದ್ಮಜಮ್ಮ, ನಿಮ್ಮ ಹೆಸರನ್ನು ಲೇಟಾಗಿ ತೊಗೊಳ್ತಾ ಇದ್ದೀನಿ. ಅಮೃತ ನಾಯ್ಡು, ಅಮ್ಮ ಕಂದಮ್ಮ, ನಿನ್ನ ಹೆಸರನ್ನು ಲೇಟಾಗಿ ತೊಗೊಳ್ತಾ ಇದ್ದೀನಿ. ನನ್ನ ಹುಡುಗ ಅವನು ಶಿವರಾಜ್, ಮಾದೇಶದಲ್ಲಿ ಶಿವರಾಜ್ ಆಗಿ ಚಿಕ್ಕ ಹುಡುಗನಾಗ ಏನು ಮಾಡಿ ನನ್ನ ಪಕ್ಕದಲ್ಲಿ ಬಂದು ಕೂತಿದ್ದ, ಅವನ ಹೆಸರನ್ನು ಈಗ ತೆಗೆದುಕೊತಾ ಇದ್ದೀನಿ. ಇವರ ಎಲ್ಲರ ಪಾದಾರವಿಂದಗಳಿಗೆ ಕೋಟಿ ಶರಣು ಅಂತ ಹೇಳ್ತಾ ಇದ್ದೀನಿ.
ಇವರಿಲ್ಲದೆ ಹೋಗಿದ್ದರೆ ಆ ಮಾದೇಶ ಅನ್ನೋ ಆ 3 ಇದರದಿರುವ ಅಕ್ಷರಗಳ ಆ ಹೆಸರು ಯಾವತ್ತೂ ಯಾವ ಕ್ಷಣದಲ್ಲೂ ಮಿನುಗ್ತಾನೆ ಇರಲಿಲ್ಲ. ಇವರ ಇದ್ದಿದ್ದರಿಂದನೇ ಇವತ್ತಿಗೂ ನಾನು ಉಸಿರಾಡ್ತಾ ಇದ್ದೇನೆ. ನನ್ನ ಚಿತ್ರ ಜೀವನದಲ್ಲಿ ಪ್ರಾಯಶಃ ಮಾದೇಶ ಅನ್ನೋ ಆ ಒಂದು ಮೆಟಲನ್ನು ಏನಾದ್ರು ತೆಗೆದುಬಿಟ್ಟ ಅಂತಂದರೆ ರವಿ ಶ್ರೀವತ್ಸ ಬಿದ್ದೋಗ್ಬಿಡ್ತಾನೆ. ಮಾದೇಶ ಅನ್ನೋ ಆ ಸಿನಿಮಾಗೆ ಮುಂಚೆ ಇದ್ದಂತಹ ರಾಜೀವ್ ಮೆಟ್ಲು ತೆಗೆದ್ರು ಅಷ್ಟೇ, ಗಂಡ ಹೆಂಡತಿ ಮೆಟ್ಲು ತೆಗೆದ್ರು ಅಷ್ಟೇ, ಮೇಲಿರೋ ಡೆಡ್ಲಿ ಸೋಮ ಅನ್ನೋ ಮೆಟ್ಲು ತೆಗೆದ್ರು ಅಷ್ಟೇ, ಡೆಡ್ಲಿ 2 ಅನ್ನೋ ಮೆಟ್ಲು ತೆಗೆದ್ರು ಅಷ್ಟೇ, ದಶಮುಖ ಅನ್ನೋ ಹೆಸರು ತೆಗೆದ್ರು ಅಷ್ಟೇ, ಇಲ್ಲ ಟೈಗರ್ ಗಲ್ಲಿ ಅನ್ನೋ ಮೆಟ್ಲು ತೆಗೆದ್ರು ಅಷ್ಟೇ, ಮುಂದೆ ಬರುವಂಥ ಯಾವುದೇ ಸಿನಿಮಾ, ಇದು ನನ್ನ ಜೀವನದ ಕೆರಿಯರ್ ಗ್ರಾಫ್. ಒಂದು ಮೆಟ್ಲನ್ನು ಹಂಗೆ ಹೇಳಿದ್ರು ಕೂಡ ದಬಾರ್ ಅಂತ ಬಿದ್ದೋಗ್ತಾನೆ. ಅದು ನನ್ನ ಕೊನೆಯ ದಿನ, ನಾನು ತೆಗಿಲಿಕ್ಕೆ ಹೋಗೋದೇ ಇಲ್ಲ. ಹಾಗೊಂದು ವೇಳೆ ಯಾರು ಕಿತ್ತು ಹಾಕಿದ್ರೆ ಅವ್ರ ಮನಸ್ಸಿನಿಂದ ಮತ್ತೊಂದು ಮಗದೊಂದು ನೀವೆಲ್ಲ ಕಮೆಂಟ್ಸ್ ಮಾಡ್ತಿರಲ್ಲ, ಅದು ಐ ಡೋಂಟ್ ಕೇರ್. ನಾನು ಅಯ್ಯೋ ಈ ಚಿತ್ರ ಯಾಕೆ ಮಾಡಿದೆ, ಐ ನೆವರ್ ರಿಗ್ರೆಟ್. ಐ ಆಮ್ ವೆರಿ ಪೊಸೆಸಿವ್ ಅಬೌಟ್ ಮೈ ಕಿಡ್ಸ್. ನನ್ನ ಈ 7 ಮಕ್ಕಳನ್ನ ನಾನು ಏನು ಹಡ್ದಿದ್ದೇನೆ, 7 ನನಗೆ ಹುಲಿ ಮರಿಗಳು. ಅದು ಬೆಕ್ಕಿನ ಮರಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅದು ನನ್ನ ಹಣೆ ಬರ. ಆದರೆ ನಾನು ಹೊಡೆದದ್ದು ಮಾತ್ರ ಅದು ಬೆಕ್ಕಿನ ಮರಿಗಳಲ್ಲ, ಹುಲಿ ಮರಿಗಳು. ಹಾಗಂತ ಹೇಳ್ತಾ ಒಂದು ಕಡೆ ನಾನು ಇಷ್ಟು ಜನರನ್ನ ಥ್ಯಾಂಕ್ಸ್ ಹೇಳ್ತಾ ಬಂದು ಕರ್ನಾಟಕದ ಕುಲಕೋಟಿಗೆ ಮಾದೇಶ ಸಿನಿಮಾವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಅವರ ಪಾದಾರವಿಂದಗಳಿಗೆ ಕೋಟಿ ಶರಣುಗಳನ್ನ ಹೇಳ್ತಾ ಬಂದರೆ, ಇಲ್ಲಿ ಇನ್ನೊಂದು 2 ಜೀವಗಳ ವಿಷಯ ನಾನು ಹೇಳಲೇಬೇಕಾಗುತ್ತೆ. ಒಂದು, ಮೊದಲನೇ ಎಪಿಸೋಡಿಂದ ಹಿಡಿದು 60ನೇ ಎಪಿಸೋಡ್ವರೆಗೂ ನನ್ನ ಎಲ್ಲ ವಿಷಯಗಳನ್ನು ಕ್ಯಾಪ್ಚರ್ ಮಾಡ್ತಾ, ಎಡಿಟ್ ಮಾಡ್ತಾ, ಅದಕ್ಕೆ ಮ್ಯೂಸಿಕ್ ಕೊಡ್ತಾ ನಿಮ್ಮ ಮುಂದೆ ತಂದಿಡ್ತಾ ಬಂದ್ರಲ್ಲ, ದಟ್ ವಾಸ್ ಒನ್ ಆ್ಯಂಡ್ ಓನ್ಲಿ ಪುನೀತ್ ಶ್ರೀನಾಥ್. ಅವರ ಪಾದಾರವಿಂದಗಳಿಗೆ ಕೋಟಿ ಶರಣುಗಳನ್ನು ಹೇಳ್ತಾ 60ನೇ ಎಪಿಸೋಡ್ ಆದಮೇಲೆ ನನ್ನ ಪುನೀತ್ಗೆ ಎಲ್ಲೋ ಒಂದು ಕಡೆ ಒಂದು ಉನ್ನತವಾದ ಸ್ಥಾನದಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸ ಸಿಕ್ಕಿದಾಗ, ಸರ್ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂದಾಗ, ಕಂದ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ ಕಂದ ಅಂದಾಗ, ಸರ್ ನಾನು ಏನಾರು ಮಾಡಿ ನನ್ನ ಕ್ಯಾಮ್ರಾದಲ್ಲಿ ನಿಮ್ಮನ್ನು ಸೆರೆ ಹಿಡಿತೀನಿ, ಆದರೆ ಎಡಿಟಿಂಗ್ ಆಗಲಿ ಮತ್ತೊಂದಾಗಲಿ ನನ್ನ ಕೈಲಿ ಆಗ್ತಿಲ್ಲ, ನನಗೆ ಟೈಮ್ ಇಲ್ಲ ಅಂದಾಗ, ನನಗೆ ಸಪೋರ್ಟಾಗಿ ಇದೇ ಟೈಮ್ ಯಾವಾಗ ನನ್ನ ನಿರ್ಮಾಪಕರು ಯಾವಾಗ ಬ್ಯಾಕೌಟ್ ಆದರೋ ಆ ಟೈಮಲ್ಲಿ ನಾನಿದ್ದೀನಿ ಹೆದರಬೇಡಿ ಅಂತ ಮುಂದೆ ಬಂದು ನಿಂತಹ ಜೀವ ಯಾರು ಅಂತಂದರೆ ದಟ್ ವಾಸ್ ಸುನೈತ್ ಜೈನ್. ಆ ಜೀವ 61ರಿಂದ ಈಗ 71ರವರೆಗೂ ಆ ಜೀವ ನನ್ನನ್ನು ನಡೆಸ್ಕೊಂಬರ್ತು. ಹಂತವಾಗಿ ಇವರಿಬ್ಬರು ನನ್ನನ್ನು ಅಂಬೆಗಾಲಿಡಿಸ್ತಾ ನನ್ನನ್ನು ಕರ್ಕೊಂಬಂತು ಅಂತಂದರೆ, ದೂರದ ಹಾಸನಲ್ಲಿ ಒಬ್ಬ ವಿಕ್ಕಿ ಅನ್ನೋ ಒಬ್ಬ ಮನುಷ್ಯ ನನ್ನ ಎಲ್ಲ ತಮ್ನೈಲ್ಗಳನ್ನ ಮಾಡ್ತಾ, ನನ್ನ ಏನೋ ಆಗು ಹೋಗುಗಳನ್ನು ಸಡನ್ನಾಗಿ ಎಲ್ಲ ಜೀರ್ಣಿಸ್ಕೊಂಡು ಇದು ಓಕೆನಾ ಅಂತ ಆ ತಮ್ನೈಲ್ ಮಾಡಿದಂಥ ಆ ಜೀವದ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಈ 3 ಜನರ ಪಾದಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಈಗ ಬಂತು ಅಂತಂದರೆ ಯಾವಾಗ ಈ ಅದೇನೋ ಹೇಳ್ತಾರೆ ಕಣ್ರಿ, ಪೈರಸಿ ಅಂತೆ, ಮತ್ತೊಂದಂತೆ, ಕಾಪಿರೈಟ್ ಅಂತೆ, ಏನೇನೋ ಇದೆ ಕಣ್ರಿ ಇದರಲ್ಲಿ ಯೂಟ್ಯೂಬಲ್ಲಿ, ಇದೆಲ್ಲವನ್ನು ಭದ್ರಪಡಿಸಿ ಕಾಪಾಡ್ಕೊಂಬರ್ತೀವಿ ಅಂತ ಹೇಳಿದಂತಹ ಒಂದು ಕಂಪನಿ ನನ್ನ ಜೊತೆ ಟ್ಯಾಗ್ ಆಗುತ್ತೆ. ದಟ್ ವಾಸ್ ಐಪ್ಲೆಕ್ಸ್, AIPLEX. ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪ್ರದೀಪ್ ಅವರಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನನ್ನ ಕುಮಾರಣ್ಣ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಪ್ರಫುಲ್ಲ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೋಟ್ಯಾನ್ ಅವರಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಇತ್ತೀಚಿನ ದಿನದ ಆ ತಮ್ನೈಲ್ ಮತ್ತು ಕಮ್ಯುನಿಟಿ ಪೋಸ್ಟರ್ನ ಡಿಸೈನರ್ ಆಗಿರ್ಬೋದು, ಇವರೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಶರಣು ಅಂತ ಹೇಳ್ತಾ, ನಾನು ನನ್ನ ಮಾದೇಶ ಚಿತ್ರದ ಈ ಒಂದು ಸರಣಿ ಏನಿತ್ತು, ಈ ಒಂದು 71 ಎಪಿಸೋಡ್ಗಳೇನಿತ್ತು, ಅದು ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಹೋಗ್ಬಿಟ್ಟು ಬರ್ತೀನಿ, ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಒಂದು ಸಾರಿ ನನ್ನ ಹಿಂದೆ ಇರುವಂತಹ ಈ 2 ಜೀವಗಳನ್ನ ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಎಸ್, ಆಗಲೇ ಹೇಳಿದೆ, ಬನ್ನಿ ಪುನೀತ್ ಅಂತ ಹೇಳಿದೆ, ನಾಚ್ಕೋತಾರೆ ಕಣ್ರಿ. ನಾಚ್ಕೊಂಡು ಸಾರ್ ನಾನು ಯಾಕೆ ಅಂತ ಹೇಳ್ತಾರೆ. ನನ್ನ ಪಕ್ಕದಲ್ಲಿ ಬಂದು ಪುನೀತ್ ಅವ್ರು ಕೂತಿದ್ದಾರೆ. ಇಷ್ಟೇ ಕಣ್ರಿ, ಇದೇ ನಮ್ಮ ಜೀವನ, ಇನ್ನೇನೂ ಇಲ್ಲ. ಮನುಷ್ಯ ಒಬ್ಬ ಕ್ರಿಯೇಟಿವ್ ಫೀಲ್ಡ್ಗೆ ಬಂದು ಇಳಿದಾಗ ದೊಡ್ಡ ಪರದೆ, ಅದು ಬಿಟ್ಟ ಅಂತಂದರೆ ಪುಟ್ಟ ಪರದೆ.
ಇದೆರಡಕ್ಕಿಂತ ಇನ್ನೇನು ಬೇಕು? ಪರದೆ ಅಷ್ಟೇ ನಮ್ಮ ಉಸಿರು ಹೊರತಾಗಿ ಅದು ದೊಡ್ಡದು ಚಿಕ್ಕದು ಇದು ಯಾವುದೂ ಇಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಬಾಯ್, ದಿಸ್ ಪುನೀತ್ ಅನ್ನೋ ಹುಡುಗ. ಹೀ ಬಿಕೇಮ್ ವೆರಿ ಮಚ್ ಬ್ಯುಸಿ. ಆಗಬೇಕು ಕಣ್ರಿ, ಪ್ರತಿಯೊಬ್ಬರು ಬ್ಯುಸಿ ಆಗಬೇಕು. ಈಗ ಚಿಕ್ಕತನದಲ್ಲಿ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಇಲ್ಲ ಚಿಕ್ಕ ಒಂದು ಈ ಪುಟ್ಟಾಗಿ ಹೆಜ್ಜೆ ಇಡೋ ಟೈಮ್ನಲ್ಲಿ ಬ್ಯುಸಿ ಆಗದೆ ಇನ್ನೇನು ನಮ್ಮ ಥರ ವಯಸ್ಸಾದ ಏನಾದ್ರು ಬ್ಯುಸಿ ಅದು ಸರಿ ಇಲ್ಲ. ಆ ಬ್ಯುಸಿ ಆಗೋದು ಬೇರೆ, ಅದು ಎಕ್ಸ್ಪೀರಿಯನ್ಸ್ಡ್ ಬ್ಯುಸಿ. ಇದು ಹಾಗಲ್ಲ. ಇದು ಹೊಸ ಹೊಸ ವಿಷಯಗಳಿಗೆ ಹಪ್ಪಿಸಿ ಪ್ರತಿಯೊಂದನ್ನು ನಾನೇನಾದ್ರು ಮಾಡಬಲ್ಲೆನಾ, ಮಾಡಿ ತೋರಿಸ್ತೀನ, ಈ ಥರದ್ರಲ್ಲಿ ಬ್ಯುಸಿ ಆಗುವಂಥ ಜೀವಗಳು ಇವರೆಲ್ಲ. ಥ್ಯಾಂಕ್ ಯು ಸೋ ಮಚ್ ಪುನೀತ್. ಏನಾರು ಹೇಳಂಗಿದ್ರೆ ಒಂದು ಮಾತು ಹೇಳ್ಬೋದು. ಅವತ್ತು ಕ್ಯಾಮ್ರಾ ಹಿಂದೆ ಇರೋದು. ಸೊ ಐ ವಾಸ್ ಹ್ಯಾಪಿ, ಚೆನ್ನಾಗಿ ಬಂತು ಸರ್. ಸೊ ನನಗೊಂಥರ ಬೇಜಾರ್ ಆಗ್ತದೆ 71 ಎಪಿಸೋಡು ವಿ ಆರ್ ಕಮಿಂಗ್ ಟು ಎಂಡ್ ಅನ್ನೋದು. ಬಟ್ ಹ್ಯಾಪಿ ಸರ್, ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಎವ್ರಿವನ್. ಎಸ್, 71 ಅನ್ನೋದು ತುಂಬ ಕಷ್ಟ ಕಣ್ರಿ, ನಿಲ್ಲಿಸ್ಕೊಂಬರೋದು. ಕೆಲವು ಕಡೆ ಎಲ್ಲ ಏನು ಅಂತಂದರೆ 2,000 ವ್ಯೂ, ಅವ್ರಿಗೆ 1.5 ಲಕ್ಷ 2 ಲಕ್ಷ ವ್ಯೂವರ್ಸ್ ಇರ್ತಾರೆ, ಅದೇನೋ ಇರ್ತಾರೆ, ಸಬ್ಸ್ಕ್ರೈಬರ್ಸ್ ಇರ್ತಾರೆ. 2,000 ಆಗಿರೋದಲ್ಲ, 3,000 ಆಗಿರೋದಿಲ್ಲ. ನಂದು 40,000 ಜೀವಗಳೇನಿದೆ ಅದರಲ್ಲಿ 10,000 ಅಂತೂ ಗ್ಯಾರಂಟಿ ಹೊಡಿತೀನಿ ಅಂತ. 1:2 ಅದೇನೋ ಅಂತಾರಲ್ಲ, 1:2 ಅನ್ನೋದು ನನ್ನ ಕಡೆ ಗ್ಯಾರಂಟಿ ಇದ್ದೇ ಇದೆ, ಅದ್ರ ಮೋಸ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಐ ಆಮ್ ವೆರಿ ಲಕ್ಕಿ. ಅಗೈನ್ ಐ ಆಮ್ ಥ್ಯಾಂಕ್ಫುಲ್ ಟು ದ ಹೋಲ್ ಟೀಮ್ ಆಫ್ ಮಾದೇಶ. ಐ ಆಮ್ ಥ್ಯಾಂಕ್ಫುಲ್ ಟು ದ ಹೋಲ್ ಟೆಕ್ನಿಕಲ್ ಟೀಮ್ ಆಫ್ ಡೆಡ್ಲಿ ಟುಡೇ. ನಿಮ್ಮೆಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ. ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ನಿಮ್ಮ ಆಶೀರ್ವಾದ ಅದು ರವಿ ಶ್ರೀವತ್ಸನ್ಗೆ ಶ್ರೀರಕ್ಷೆ. ಗುಡ್ ಬಾಯ್. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ